ರೆಡಿಯ ಬಾಣತನ ಮಾಡಕ್ಕ ಬ್ರಾಕ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಬರ್ತಾ ರೆಡಿ, ಅಮ್ಮ ಮಾಡಿರೋದು ಬರ್ತಾ ಮಸ್ತ್ ಸಜ್ಜಿ ರೊಟ್ಟಿ ಬರ್ತಾ. ಸೊ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಇನ್ನು ಎಷ್ಟು ದಿನ ಮಾಡ್ತೀಯ ವರ್ಕ್? ಸೊಪ್ಪುಗಳು ಎಲ್ಲ ಸೇರಿ ಮಾಡೋದು ಬರ್ತಾ. ಫೈನಲಿ ನಮ್ಮ ಗಾಳಿಪಟಕ್ಕೆ ಬಾಲ ಬಂದೈತೆ. ಹಾಲು ಹಾಕ್ಸ್ಕೊಂಡ್ ಬಂದಿದ್ದಾರೆ. ಮಸ್ತ್ ಚಾ ಕುಡಿದ್ವಿ. ಥ್ಯಾಂಕ್ಸ್ ಕಿರಣ್, ಥ್ಯಾಂಕ್ಸ್ ಫಾರ್ ದ ನೈಸ್ ಟೀ. ಇವತ್ತು ಯಾವ ಹಬ್ಬ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ ಚಾನಲ್. ಸೊ ಇವಾಗ ಅಮ್ಮ ಮನೆಗೆ ಬಂದಿದ್ದೀನಿ, ಹಬ್ಬ ಇದೆ ಅಂತ. ಸೊ ಇಲ್ಲೇ ಹಬ್ಬಕ್ಕೆ ಕರೆದಿದ್ರು ಅಮ್ಮ. ಸೊ ಬಂದು ಆಲ್ರೆಡಿ 2 ದಿನ ಆಯಿತು. ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಏನೋ ಆಟ ಆಡ್ಕೊಂಡಿದ್ದಾಳೆ, ಅವ್ರ ಫ್ರೆಂಡ್ ಬಂದಿದ್ದಾರೆ ಅಂತ. ಇನ್ನು ನನ್ನ ತಂಗಿ ಕೂಡ ಅವಳದು ವರ್ಕ್ ಫ್ರಮ್ ಹೋಮ್ ಇನ್ನೂ ತೊಗೊಂಡಿದ್ದಾಳೆ, ಇನ್ನೂ ಮ್ಯಾಟರ್ನಿಟಿ ಲೀವ್ ತೊಗೊಂಡಿಲ್ಲ, ವರ್ಕ್ ಮಾಡ್ತಾ ಇದ್ದಾಳೆ. ಸೊ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಇನ್ನು ಎಷ್ಟು ದಿನ ಮಾಡ್ತೀಯ ವರ್ಕ್? ಗೊತ್ತಿಲ್ಲ, ಇನ್ನೊಂದು ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಇವಾಗ 9th ಮಂತ್ ಅಲ್ಲ, ಹೆಂಗೆ ಅನಿಸ್ತೈತೆ? ಒಂದ್ ಕಡೆ ಖುಷಿ, ಒಂದ್ ಕಡೆ ಸಾಕಪ್ಪ ಆಯ್ತಲ್ಲ ಅಂತ, ಒಂದ್ ಕಡೆ ಭಯ. ಭಯ ನಿನಗೆ ಹೆಂಗ ಅನ್ಸತ್ತಮ್ಮ? ಇನ್ನೊಂದು ಮೊಮ್ಮಗು ಬರುತ್ತಾ, ಅಜ್ಜಿ ಖುಷಿ. ಇಲ್ಲ ನೋಡ್ರಿ, ಬಂದ್ರೆ ಹಿಂಗೆ ಆಡ್ತಾವೇನ. ಇನ್ನೊಂದು ಸ್ವಲ್ಪ ಸಿರಿದು ಬಂದ್ರೆ ಏನೋ ಹೇಳ್ದಂಗೆ ಕೇಳ್ಬೇಕು ಪಾಪ ಅವಳು. ಯಾಕಮ್ಮ ರಾಣಿ? ಅಂತ ಸಾಹಸ ಮಾಡಕ್ ಹೋಗ್ಬೇಡ. ಏನೋ ಅವಳು ಎಷ್ಟು ಕೇಳ್ಬೇಡ, ಅವಳು ಹೇಳ್ದಂಗೆ ನೀನು. ಅವಳು ಬಿಡ್ತಾಳೆ, ನೀನ್ ನೋಡನೆ ಎಷ್ಟು ತುಕೊಂಬಂತ ಎಲ್ಲ ನೋಡಿ ಹೆಂಗ ಆಸ್ತಿ. ಏನು ಟವಲ್ಲ ನೀನ್ ಟಾಪಿಯಾ? ತುಳ್ದಾಡ್ತಾ ಇದೆಯಾ ಟವಲು ಟಾಪ್ ಎಲ್ಲ ಆಸಿ. ಆಟ ಆಡ್ತಾ ಇದ್ದಾರೆ. ಇಲ್ಲಿ ಅಮ್ಮ ಅಡುಗೆ ಮಾಡಿದಾರ. ಏನು ಮಾಡಿದಾರಂದ್ರೆ, ಇದು ಬಂದು ಬೇಳೆ. ಸೊ ಇದು ಬೇಳೆ, ಅದು ರೆಡ್ ರೈಸ್ ಬರುತ್ತಲ್ಲ, ಅದು ಬ್ರೌನ್ ರೈಸಾ ರೆಡ್ ರೈಸ್ ಬರುತ್ತೆ, ಆ ಥರದ್ದು. ಸೊ ಇಲ್ಲಿ ಬ್ರಾಕ್ಲಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾರ್ಮಲ್ ಅಕ್ಕಿ ತಿಂದರೆ ಶುಗರ್ ಅಲ್ವಾ, ನನ್ನ ತಂಗಿ ಸ್ವಲ್ಪ ಶುಗರ್ ಸೊ ಇದಾಗಿದೆ ಅಂದ್ಬಿಟ್ಟು ಹಾಗಾಗಿ ಈ ಥರ ರೈಸ್ ಮಾಡ್ತಾರೆ. ಅದು ಆರ್ಪಡಿ. ಇನ್ನು ಅಮ್ಮ ರೆಡಿಯ ಬಾಣೆತನ ಮಾಡಕ್ಕ. ನಮ್ಮಮ್ಮ ಇವಾಗ ಬಾಣೆತನ ಮಾಡಕ್ಕೆ ರೆಡಿ ಆಗಾದ್ರೆ ಸೆಕೆಂಡ್ ಟೈಮ್ ಇವಾಗ. ಇಲ್ಲೇ ಅಲ್ಲ, ಇಬ್ರು ಸೇರಿ ಬಾಣೆತನ ಮಾಡಮ್ಮ. ಸಿರಿದು ಗಂಡಾಗುತ್ತೋ ಹೆಣ್ಣಾಗುತ್ತೋ ಏನೋ ಒಟ್ಟಲ್ಲಿ ಚೆನ್ನಾಗಾಗಿ ಇನ್ನೊಂದು 3 ವಾರ ಬರುತ್ತೆ ನಮ್ಮ ಮನೇಲಿ ಪಾಪು. ನಾನು ಮತ್ತು ಅಮ್ಮ ತರಕಾರಿ ತರೋಣ ಅಂತ ಹೋಗ್ತಾ ಇದ್ದೀವಿ. ಅಮ್ಮ ರೆಡಿಯಾಗಿದ್ದಾರೆ ಕವರ್ ಹಿಡ್ಕೊಂಡು. ತರಕಾರಿ ತಗೊಳ್ಳೋಣ ಅಂತ ಬಂದಿದ್ದೀವಿ. ತರಕಾರಿ ತೊಗೊಂಬರೋಣ ಅಂತ ಬಂದು ಶಾಪ್ ಹತ್ರ ನಿಲ್ಲಿಸಿದ ತಕ್ಷಣ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಗಾಡಿ ಸೀಟೆಲ್ಲ ಒದ್ದೆ ಆಗ್ಬಿಡ್ತು. ಅದೇ ಅನ್ಕೊತಾ ಇದ್ದೆ ಹೆಂಗಪ್ಪ ರಿಟರ್ನ್ ಹೋಗೋದು ಅಂತ. ಯಾಕಂದರೆ ತುಂಬ ಗ್ಯಾಪ್ ಬೇರೆ ಆಗಿಬಿಟ್ಟಿತ್ತು ನನ್ನ ಗಾಡಿಯೆಲ್ಲ ತೊಗೊಂಬಂದು ಆಚೆ. ಅದು ಬೇರೆ ಆಪ್ಷನ್ ಇರಲಿಲ್ಲ. ಅಮ್ಮ ತರಕಾರಿ ತೊಗೊಂಬರೋಣ, ನಾಳೆ ಹಬ್ಬ ಇದೆಯಲ್ಲ ಸಂಕ್ರಾಂತಿ, ಹೋಗೋಣ ಬಾ, ಹೆಂಗೆ ಸ್ಲೋವಾಗಿ ಓಡಿಸ್ಕೊಂಡು ಹೋಗೋಣ ಅಂತ ಅಂದರು. ಬಂದರೆ ಜೋರಾಗಿ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಪಾಲಕು, ಕೊತ್ತಂಬರಿ ಎಲ್ಲ ತರಕಾರಿ ಎತ್ತಿಟ್ಟ ಎಲ್ಲ ತೊಗೊಂಬಂದಿವಿ. ಮಲಗಿದ್ದೋಳೆ ಎದ್ಬಿಟ್ಟಿದ್ದಾಳೆ. ಸೊ ಅಲ್ಲಿ ಅಮ್ಮ ಮತ್ತು ಏನೋ ಹೋಗಿದ್ದಾರೆ ಹಾಲು ಹಾಕ್ಸ್ಕೊಬರೋಕ್ಕೆ. ಅಲ್ಲಿ ಏನು ಕಾಣಿಸ್ತದೆ ಮನೆ, ಅಲ್ಲೇ ಫ್ರೆಶ್ಶಾಗಿ ಹಾಲು ಕರೆದ್ಬಿಟ್ಟು ಹಾಕ್ತಾರೆ ಮನೆ ಒಳಗಡೆ. ಸೊ ಹಾಗಾಗಿ ಹೋಗಿದ್ದಾರೆ ತೊಗೊಂಬರೋಕ್ಕೆ. ಹಾಲು ಹಾಕ್ಸ್ಕೊಂಬಂದಿದ್ದಾರೆ. ಎಷ್ಟು 1 ಲೀಟ್ರಾ? 1 ಲೀಟ್ರು. The next day. ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಆ್ಯಕ್ಚುಲಿ ನಿನ್ನೆ ಹೋಗಿ ಅಮ್ಮ ನಾನು ಆಚೆ ತರಕಾರಿ ಎಲ್ಲ ತೊಗೊಂಬರಕ್ಕಂತ ಹೋದ್ವಿ. ಫುಲ್ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಗಾಡೀಲಿ ಬೇರೆ ಹೋಗಿದ್ವಾ, ಮಳೇಲಿ ಹಂಗೆ ಒದ್ದೆ ಆಗಿ ಹಂಗೆ ಮನೆಗೆ ಬಂದಿದ್ದ ತಕ್ಷಣ ಟೀ ಕುಡಿದ್ಮೇಲೆ ಅಷ್ಟೇ ನೆನಪಿರೋದು ನಂಗೆ. ಆಮೇಲೆ ವ್ಲಾಗೇ ಮಾಡಿಲ್ಲ. ಕಿರಣ್ ಕೂಡ ಬಂದಿದ್ರು, ಊಟ ಎಲ್ಲ ಮುಗಿಸ್ಕೊಂಡು ಹೋದ್ರೆ ರೊಟ್ಟಿ ಮಾಡಿದ್ವಿ. ಸೊ ಇವತ್ತು ಫೈನಲಿ ಸಂಕ್ರಾಂತಿ ಹಬ್ಬ, ಎಲ್ಲರೂ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡಿದ್ದೀವಿ. ಇವತ್ತು ಸ್ಪೆಷಲಾಗಿ ಬುತ್ತಿ ಕಟ್ಕೊಂಡು ಆಚೆ ಹೋಗಿ
ಊಟ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತಿನ ಬ್ಲಾಗ್ ತುಂಬ ಸ್ಪೆಷಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಅಮ್ಮ ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಹಾಯ್ ಮಾ, ಏನು ಮಾಡ ಆತಿ ಬರ್ತಾ ಇಲ್ಲ ನೋಡ್ರಿ, ಎಲ್ಲ ತರಕಾರಿ ಕುಚ್ಕೊಂಡಿದಾರ. ಎಷ್ಟು ವೆರೈಟಿ ತರಕಾರಿ ಇದೆ, ಎಲ್ಲ ತರಕಾರಿ ಸೊಪ್ಪುಗಳು ಎಲ್ಲ ಸೇರಿ ಮಾಡೋದು ಬರ್ತಾ. ಇಲ್ಲಿ ಸೊಪ್ಪೆಲ್ಲ ಹಾಕಿ ಮಾಡಿದ್ದಾರೆ. ಇವಾಗ ಇದಕ್ಕೆ ಹಾಕ್ಬೇಕಲ್ಲ. ಸೊ ಇಲ್ಲಿ ಮೊಸರನ್ನ ಮಾಡೋಣ ಅಂತ ಅನ್ನ ಆರಕ್ಕಿಟ್ಟಿದ್ದು, ಬಿಸಿ ಇದೆ. ಮೊಸರನ್ನ ಗಡಿ ಆಗ್ತಾ ಇದೆ. ಇಲ್ಲಿ ಎಣ್ಣೆ ಹಚ್ಕೊಂತ ಇದಲ್ಲ ಚಿಕ್ಕಿ ಹತ್ರ. ಹಚ್ಕೊಂಡ್ಲಾ? ಕಷ್ಟ ಪಡ್ಬೇಕು ಅವಳಿಗೆ ಎಣ್ಣೆ ಹಚ್ಬೇಕಂದ್ರೆ. ಕೈ ಕಾಲು ಎಲ್ಲ ಕಡೆ ಹಚ್ತಾ ಇದ್ದಾರಾ? ಎಲ್ಲ ಕಡೆ ಎಣ್ಣೆ. ಕೋಳಿ ಕುಗ್ತೈತ್ ನೋಡಿ ಇವಾಗ. ಆಯ್ತು ಏನು ಬೆಳಿಗ್ಗೆ ಎಲ್ಲ ಕೋಳಿ ಕುಗ್ತಾ ಇದೆ. ಮೊಸರನ್ನ ರೆಡಿ, ಇಲ್ಲಿ ಬರ್ತಾ ರೆಡಿ. ಅಮ್ಮ ಮಾಡಿರೋದು ಬರ್ತಾ ಮಸ್ತ್. ಇವಾಗ ದೊಡ್ಡಮ್ಮ ಅವರೆಲ್ಲ ಸಜ್ಜಿ ರೊಟ್ಟಿ, ಅವರು ಪುಂಡೆ ಪಲ್ಯ ಥರ ಥರ ಹಾಕೊಂಡು ಮಾಡೋದನ್ನ ಎಲ್ಲ ರೆಡಿ ಆಗಿ ಆಯಿತು. ಕಿರಣ್ ರೆಡಿ? ಎಲ್ಲ ರೆಡಿ ಮಾಡಬೇಕಲ್ಲ. ಬರ್ತಾ ಹಾಪಿ ಅವ್ರವ್ರ ಜಮ್ಕನ, ನಂದಿಲ್ಲ ಬ್ಯಾಗು, ನನ್ನ ಆಯುಧ ಹಿಡ್ಕೊಂಡು ಎಲ್ಲರೂ ಓಡ್ತಾ ಇದ್ದೀವಿ. ಬರ್ಡೇ ಬಾಯ್ ಗಾಳಿಪಟ ತಗೊಂಬಂದಿದ್ದೀವಿ. ಇದೇನು ಕಿತ್ತೋಗಿದೆಯೋ ಏನೋ ಗೊತ್ತಿಲ್ಲ, ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ದಾರ ತಂದಿದ್ದೀನಿ. ಸೊ ಇವಾಗ ಆನ್ ದಿ ವೇ ಇದ್ದೀವಿ. ಇನ್ನೊಂದು ಕಾರಲ್ಲಿ ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ, ಅಕ್ಕ, ಬಾವ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಈ ಕಾರಲ್ಲಿ ನಾವು ಎಷ್ಟು ಜನ? ಸೊ ಸುಭಾಷ್ ಬರ್ಡೇ ಇತ್ತು. ಸೊ ಹಾಗಾಗಿ ಯಾವ್ದು ತೊಗೊಂಡಿರೋದು? ಪೈನಾಪಲ್ಲ, ಬಟರ್ ಸ್ಕಾಚ್ ತೊಗೊಂಡಿದ್ದೀವಿ. ಸೊ ಆ್ಯಕ್ಚುಲಿ ಇಲ್ಲಿ ಆನ್ ದ ವೇ ಸ್ಟಾಪ್ ಮಾಡಿದ್ವಿ, ಯಾಕಂದರೆ ಕೇಕ್ ತೊಗೊಂಬಂದಿದ್ವಲ್ಲ ಅದು ಫುಲ್ ಸೋರೋಗ್ತೈತೆ. ಹಾಗಾಗಿ ಪೇಸ್ಟ್ರಿ ತೊಗೊಂಡಿರೋದು. ಆ್ಯಕ್ಚುಲಿ ಕಿರಣ್ಗೆ ಹೇಳ್ದೆ ನಾನು ಬೇಡ ಅಂತ. ನೋಡಿ ಪೇಸ್ಟ್ರಿ ಅದು ಸ್ವಲ್ಪ ಜಾಸ್ತಿ ಹೊತ್ತಿರಲ್ಲ, ಮೆಲ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲಿ ಮಾಡೋಣ? ಕಾರ್ ಮೇಲೆ ಇಡು. ಸೊ ಈ ಜಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಇಲ್ಲಿ ನೆರಳಿದೆ ಅಂತ. ಸೊ ಎಷ್ಟೊಂದು ಜನ ಬಂದಿದ್ದಾರೆ, ಬಟ್ ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ. ಈ ಹೋಗು, ಈಗ ಕುತ್ಕೋ. ಫಸ್ಟ್ ಆ ಕಡೆ ಸೈಡು ಚಾಪೆ ಹಾಕೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಬೇಡ, ಆ ಕಡೆ ಬಿಸಿಲು ಕೂಡ ಇತ್ತು. ಸೊ ಆ ಕಡೆ ಈ ಕಡೆ ಕಾರ್ ನಿಲ್ಲಿಸ್ಬಿಟ್ಟು ಮಿಡ್ಲಲ್ಲಿ ಟೆಂಟ್ ಹಾಕೋಣ ಅಂತ ಈ ಥರ ಮಾಡಿದ್ವಿ. ಸೊ ಇಲ್ಲಿ ಬರ್ಡೇ ಬಾಯ್ ಕೇಕ್ ಕಟ್ ಮಾಡಕ್ಕೆ ರೆಡಿ ಆಗಿದ್ದಾರ. ಹ್ಯಾಪಿ ಬರ್ಡೇ ಸುಭಾಷ್. ಇಲ್ಲಿ ಅಕ್ಕ ತಂಗಿಯವ್ರು ಇಬ್ಬರು ಕುತ್ಕೊಂಡಾರ ಊಟ ಮಾಡ್ಸಕ್ಕ. ಬರೀ ಏನೇನೈತಿ? ಕಾಳು, ಮೊಸರನ್ನ, ಬರ್ತಾ. ಬಾ ಮತ್ತೆ ಹೊರಗಡೆ ಬಾ. ಸೊ ಹೆಂಗಂತ ಎಲ್ಲ ಜಾಗ? ಸೂಪರ್ ಜಾಗ. ನಿಮಗೆಲ್ಲ ಕಾಮನ್ ಇದೆ. ನಮ್ಮ ಫೇವರೇಟ್ ಮಸ್ತ್ ಐತೆ. ಇವಾಗ ಆರಾಮ್ ಮಸ್ತ್ ಎಲ್ಲರೂ ಹಬ್ಬದ ಊಟ ಮಾಡೋದು. ಸಜ್ಜಿ ರೊಟ್ಟಿ ತಂದೀವಿ, ಬರ್ತಾ, ಮತ್ತೆ ಪುಂಡೆ ಪಲ್ಯ, ಎಳ್ಳೊಳ್ಗಿ, ಕಾಳು ಎಲ್ಲ ತಿಂದು ಮಸ್ತ್ ಚಾ ಮಾಡ್ಕೊಂಡು ರೆಸ್ಟ್ ಮಾಡೋದು. ಗಾಳಿಪಟ ಬಿಡೋ ಕಾರ್ಯಕ್ರಮನೂ ಐತಿನ್ನ, ಅದೊಂದು ಐತಿನ್ನ ಕಾರ್ಯ.
ನಮ್ಗಂತೂ ಗೊತ್ತಿಲ್ಲ ಪಟ ಬಿಡೋದು. ಅಲ್ಲೇ ಹೋಗು. ಫಸ್ಟ್ ಆನ್ ದ ವೇ ಬರಬೇಕಾದ್ರೆ ಅಲ್ಲೇ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಕೇಕ್ ಸ್ವಲ್ಪ ತುಂಬ ಲೀಕ್ ಆಗ್ತಾಯಿತ್ತು, ಅಮ್ಮ ಸಾರಿ ಮೇಲೆಲ್ಲ ಬಿದ್ದುಬಿಟ್ಟಿತ್ತು. ಸೊ ಹಾಗಾಗಿ ಅಲ್ಲೇ ಮಾಡೋಣ ಅಂದ್ಕೊಂಡ್ರೆ ಆಮೇಲೆ ಸುಭಾಷ್ ಹೇಳಿದ್ದು ಬೇಡ, ನಾನು ಆ ಪ್ಲೇಸ್ಗೆ ಹೋದ್ಮೇಲೆ ಲೇಕ್ ಹತ್ರ ಟೆಂಟ್ ಹತ್ರ ಮಾಡ್ತೀನಿ ಅಂತ. ಸರಿ ಅಂದ್ಬಿಟ್ಟು ಹಂಗೆ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಹಂಗೂ ಮಾಡಿ ತೊಗೊಂಬಂದ್ವಿ. ಜಾಸ್ತಿ ಏನಾಗಿರಲಿಲ್ಲ, ಮೇಲೆ ಅದು ಏನೋ ಒಂಥರ ಹನಿ ಥರ ಅದು ಲೀಕ್ ಆಗ್ತಾಯಿತ್ತು. ಸೊ ಎಲ್ಲೋ ಮಾಡೋಕ್ಕಿಂತ ಈ ಥರ ಒಂದು ಒಳ್ಳೆ ಪ್ಲೇಸಲ್ಲಿ ಬಂದೇ ಮಾಡೋಣ ಅಂತ ತೊಗೊಂಬಂದ್ವಿ ಹಂಗೆ. ಹಬ್ಬದ ದಿನನೇ ಬರ್ಡೇ ಇತ್ತು. ಒಂಥರ ತುಂಬ ಚೆನ್ನಾಗಾಯಿತು. ಎಲ್ಲರೂ ಮೀಟ್ ಮಾಡಿ ಒಟ್ಟಿಗೆ ಈ ಥರ ಒಂದು ಒಳ್ಳೆ ಪ್ಲೇಸಲ್ಲಿ ಬಂದು ಸೆಲೆಬ್ರೇಟ್ ಮಾಡಿದ್ದು ಅವ್ರಿಗೂ ಕೂಡ ತುಂಬ ಮೆಮೊರೇಬಲ್ ಆಗಿರುತ್ತೆ. ಆ್ಯಕ್ಚುಲಿ ಇದಕ್ಕಿಂತ ಒಂದು 2 years ಬ್ಯಾಕ್ ಕೂಡ ನಾವು ಇದೇ ಥರ ಬುತ್ತಿ ಕಟ್ಕೊಂಡು ಒಂದು ಆಶ್ರಮ ಥರ ಒಂದಿತ್ತು, ಆ ಪ್ಲೇಸ್ಗೆ ಹೋಗಿದ್ವಿ. ಅಲ್ಲಿ ಕೂಡ ತುಂಬ ಜನ ಇದೇ ಥರ ಎಲ್ಲ ಊಟ ಎಲ್ಲ ತೊಗೊಂಬಂದು ಎಲ್ಲ ಮಾಡಿದರು. ಅಲ್ಲಿ ಕೂಡ ಅವತ್ತಿನ ದಿನವೂ ಬರ್ಡೇನೂ ಇತ್ತು. ಸೊ ಈ ಸರಿ ಮತ್ತೆ ಇವಾಗ ನೆಕ್ಸ್ಟು ಕೇಕ್ ಕಟ್ ಮಾಡಬೇಕು, ಆಮೇಲೆ ಮಾಡೋಣ, ಸಾಯಂಕಾಲ ಮಾಡೋಣ ಅಂದ್ಕೊಂಡ್ರೆ ಅದು ಆಗೋದೇ ಇಲ್ಲ. ಸೊ ಆನ್ ದ ವೇ ಹೋಗ್ಬೇಕಾದ್ರೇ ಮತ್ತೆ ಮುಂದೆ ಹೋಗ್ತಾ ಬೇಕ್ರಿ ಸಿಗುತ್ತೋ ಇಲ್ಲ ಅಂತಲೂ ಗೊತ್ತಿರಲಿಲ್ಲ. ಸರಿ ಇಲ್ಲೇ ತೊಗೊಂಬಿಡೋಣ ಅಂದ್ಬಿಟ್ಟು ಹೋಗ್ಬಿಟ್ಟು ಕೇಕ್ ತೊಗೊಂಬಂದಿದ್ವಿ. ಸೊ ಚೆನ್ನಾಗಾಯಿತು, ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲ ಅಯ್ಯನ ಕೂಡ ಅವಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಸೊ ಕೇಕ್ ಕಟಿಂಗ್ ಫಸ್ಟ್ ಮಾಡಿಬಿಡೋಣ ಫಸ್ಟು ಅಂತ. ಆ್ಯಕ್ಚುಲಿ 3 o'clock ಆಗಿಬಿಟ್ಟಿತ್ತು, ಊಟದ ಟೈಮ್ ಆಗಿಬಿಟ್ಟಿತ್ತು. ಸಿರಿ ಹೇಳ್ತಾ ಇದ್ಲು ನನಗೆ ಹಸುವಾಗ್ತಿದೆ ಅಂತ. ಆ್ಯಕ್ಚುಲಿ ಇಯಾನಾಗೆ ನಮಗೆ ಎಲ್ಲರಿಗೂ ಹಸುವಾಗ್ಬಿಟ್ಟಿತ್ತು, ಯಾಕಂದರೆ 3 ಗಂಟೆ ಆಗಿಬಿಟ್ಟಿತ್ತಲ್ವ. ಬರೋಕ್ಕೆ ಸ್ವಲ್ಪ ಲೇಟ್ ಬಿಟ್ಟಿದ್ದೆ, ಮನೆ ಲೇಟ್ ಆಗಿಬಿಡ್ತು. ಆ್ಯಕ್ಚುಲಿ ನಾವು 11:30 ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಏನೋ ಆಗಿ 1:15 ಬಿಡೋಂಗಾಯಿತು, ತುಂಬ ಲೇಟಾಗಿ ಹೋಗ್ಬಿಡ್ತು. ಸರಿ ಇಲ್ಲಿ ರೀಚ್ ಆಗೋಷ್ಟಿಗೆ ನಾವು 3 ಗಂಟೆ ಆಗಿಬಿಟ್ಟಿದ್ದು. ಬಂದು ಟೆಂಟ್ ಹಾಕಿ ಎಲ್ಲ ಸೆಟ್ ಮಾಡಿ ಕುತ್ಕೊಳ್ಳೋಷ್ಟಿಗೆ ಎಷ್ಟೊತ್ತಾಯಿತು. ಫಸ್ಟ್ ಕೇಕ್ ಕಟ್ ಮಾಡಿಬಿಡೋಣ, ಆಮೇಲೆ ತಿನ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಫಸ್ಟ್ ಕೇಕ್ ಕಟ್ ಮಾಡಿದ್ವಿ. ಕೇಕ್ ತುಂಬ ಚೆನ್ನಾಗಿತ್ತು, ಬಟರ್ ಸ್ಕಾಚ್ ತೊಗೊಂಬಂದಿದ್ವಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ನಾನು ತುಂಬ ದಿನ ಆಗಿತ್ತು ಈ ಥರ ಪೇಸ್ಟ್ರಿ ತಿಂದು. ಸೊ ಫಸ್ಟ್ ಆಮೇಲೆ ತಿನ್ಕೊಂಬಿಡೋಣ ಫಸ್ಟ್ ಅಂತ. ಇವಾಗ ಏನಾಗುತ್ತೆ ಅಂದರೆ ಊಟಕ್ಕೆ ಮುಂಚೆ ಕೇಕ್ ಸ್ವೀಟ್ ಏನಾದರೂ ತಿನ್ಕೊಂಬಿಟ್ರೆ ಹಸುವೆ ಹೋಗ್ಬಿಡುತ್ತೆ, ಆ ಥರ. ಸೊ ಇನ್ನು ಎಲ್ಲ ಸೆಲೆಬ್ರೇಷನ್ ಆಯಿತು. ಇವಾಗ ನೆಕ್ಸ್ಟು ಊಟ ಮಾಡೋದು, ಏನೇನಿದೆ ಊಟಕ್ಕೆ ಅಂತ ಎಲ್ಲ ಶೇರ್ ಮಾಡ್ತೀನಿ. ಸಜ್ಜಿ ರೊಟ್ಟಿ, ಭರ್ತಾ, ಪುಂಡಿ ಪಲ್ಯ, ಕಾಳು ಪಲ್ಯ, ಎಷ್ಟು ಊಟ. ಸೊ ಇವಾಗ ಜಸ್ಟ್ ಊಟ ಎಲ್ಲ ಆಯಿತು, ಮಸ್ತ್ ಊಟ ಆಯಿತು. ಏನೇನಿದೆ ಊಟಕ್ಕೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ತೋರಿಸ್ತೀನಿ ಬನ್ನಿ. ಸೊ ಏನೇನಿದೆ ಶೋಭಾ ಊಟಕ್ಕೆ ಇವಾಗ? ಚಿತ್ರಾನ್ನ ಐತೆ, ಶೇಂಗಾ ಹೋಳ್ಗಿ, ಮೊಳಕೆ ಕಾಳು ಆಲ್ಮೋಸ್ಟ್ ಮೊಳಕೆ ಕಾಳು ಕಾಲಿನೇ ಆಗ್ಬಿಟ್ಟಿದೆ. ಉತ್ತರ ಕರ್ನಾಟಕ ಸ್ಪೆಷಲ್ ಭರ್ತಾ, ಎಲ್ಲ ತರಕಾರಿ ಎಲ್ಲ ಹಾಕಿ ಮಾಡಿರೋದು. ಪುಂಡೆ ಪಲ್ಯ ಖಾಲಿ ಸಾಲಡ್, ಈರುಳ್ಳಿ ಸೌತೆಕಾಯಿ ಸಾಲಡ್, ಮತ್ತೆ ಇಲ್ಲಿ ಕಬ್ಬು ಕೂಡ ಇದೆ, ಮತ್ತೆ ಸಜ್ಜಿ ರೊಟ್ಟಿ, ಮತ್ತೆ ಜೋಳದ ರೊಟ್ಟಿನೂ ಇದೆ. ಜೋಳದ ರೊಟ್ಟಿ ಮತ್ತೆ ಆ ಕಡೆ ಏನೈತೆ, ಅಲ್ಲಿ ಪಟಾಣು ಐತೆ. ಸದ್ಯಕ್ಕೆ ಇವಾಗ ಗಾಳಿಪಟ ಆರ್ಸೋಣ ಅಂತ ರೆಡಿ ಆಗಿದ್ದಾರೆ. ಕಡ್ಲೆಕಾಯಿ ತೋರಿಸ್ತೀನಿ. ಇದು ಕಡ್ಲೆಕಾಳು ಬೇರೆ ತಗೊಂಡ್ಬಂದಿದ್ದಾರೆ. ಆನ್ ದ ವೇ ತಂದ್ರ ಕಡ್ಲೆಕಾಳು. ಸೊ ಇದು ನಾವು ತಗೊಂಬಂದ್ವಿ. ಆಕ್ಚುಲಿ ನಾವೇನು ಕೂಡ ಜಾಸ್ತಿ ಇದೆ ದಾರ ಅಂತ, ಸ್ವಲ್ಪನೇ ಇದೆ. ಸೊ ಇವಾಗ ಜಸ್ಟ್ ಎಲ್ಲರದು ಊಟ ಆಯಿತು. ಇನ್ನೂ ಎಲ್ಲ ನಡೀತಾ ಇದೆ ಊಟ ಎಲ್ಲ ಮಸ್ತ್. ಎಲ್ಲ ಊಟ ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ಆಯಿತು. ಇವಾಗ ಗಾಳಿಪಟ ಬಿಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸಿರಿ ಊಟ ಹೆಂಗೈತೆ? ಅಲ್ಟಿಮೇಟ್ ಸೂಪರ್. ಚಿತ್ರಾನ್ನ ಮಸ್ತ್ ಆಗೈತೆ, ಭರ್ತಾ ಅಂತೂ ಮಸ್ತ್. ಎಲ್ಲ ನಾನೇ ಮಾಡಿರೋದು ಅದಕ್ಕೆ. ಹೌದೌದಂತೆ. ಏನಾಯ್ತು? ಕೈಟ್ ಎಲ್ಲ ಇಲ್ಲೆಲ್ಲ ಬಿಡ್ತದೆ ನೋಡಿ. ಕೈಟ್ ಅಲ್ಲ ಅದು. ಇಲ್ಲಿ ನೋಡ್ರಿ ನಮ್ಮ ಕಿರಣ್ ಅವ್ರು ಹಿಂಗೆ ಇಟ್ಟೋಗಿದ್ದಾರೆ. ಯಾರಾದ್ರೂ ಎತ್ಕೊಂಡು ಹೋದ್ರೆ ಹೇಳೋರಿಲ್ಲ ಕೇಳೋರಿಲ್ಲ. ತೊಗೊಂಡು ಹೋದ್ರೆ ಮುಗೀತು ನಮ್ದು ಆ್ಯಕ್ಷನ್ ಕ್ಯಾಮ್ರಾ. ಹಾಯ್ ಮಾ, ಹೆಂಗ ಅನ್ಸಾಗತ್ತೆ ಬುತ್ತಿ ಕಟ್ಕೊಂಬಂದಿದ್ದು? ಸೂಪರ್, ಚೆನ್ನಾಗೈತಾ? ಸೇರಿದ್ದು ಯಾವಾಗ ಸೇರ್ಬೇಕೆಲ್ಲ ಹಿಂಗ? ಬಂದಿದ್ದು ಅಯ್ಯೋ ಮಮ್ಮಮ್ ತಿಂದ? ಮಮ್ಮಮ್ ತಿಂದ? ಬೇಡವಾ? ತುಂಬ. ಇವಾಗ ಏನ್ ಮಾಡ್ತಿ? ದಾರ ಏನಕ್ಕೆ ಇಟ್ಕೊಂಡಿದ್ಯಾ?
ಪಪ್ಪ ಕೊಟ್ರಾ? ಯಾಕೆ ಇವತ್ತು ನಾವು ಯಾಕೆ ಇಲ್ಲಿ ಬಂದಿದ್ದೀವಿ? ಗಾಳಿಪಟ ಏನಕ್ಕೆ ಆರಿಸ್ತೀವಿ? ಇವತ್ತು ಏನು ಹಬ್ಬ ಇವತ್ತು? ಹಬ್ಬ ಯಾವ್ದು ಇವತ್ತು? ಇವತ್ತು ಯಾವ ಹಬ್ಬ? ದಸರಾನ? ಯೋಚನೆ ಮಾಡು. ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬ. ಮತ್ತೆಲ್ಲರಿಗೂ ಡಾಗಿ ಇದೆಲ್ಲ. ಸೇರ ಗಾಳಿಪಟ ರೆಡಿ ಮಾಡಕ್ಕೆ ಇಷ್ಟೊಂದು ಜನ ಸೇರ್ಕೊಂಡಿರೋದು. ಪಟ ಪಟ ಹಾರೋ ಗಾಳಿಪಟ. ಏನ ಪಟ ಬಿಡ್ತಾ ಇದಾರೆ ನೋಡು. ಬರ್ರಿ ಮತ್ತೆ ಆಲ್ರೆಡಿ ಬಿಡಕತ್ತಾರ ಅವರು. ಪರವಾಗಿಲ್ಲ, ಹೋಗುತ್ತೆ ಬಾಬಾ, ಜಾಸ್ತಿ ಆಯ್ತಿಲ್ಲ ಅಂದ್ರಲ್ಲ. ಏನ್ ಕಟ್ಟಿದೆ? ಹೋಯ್ತು ಹೋಯ್ತು ಮೇಲೆ ಹೋಯ್ತು. ಸೊ ಗಾಳಿಪಟ ಬಿಡೋಕೆ ಎಷ್ಟು ಟ್ರೈ ಮಾಡಿದ್ವಿ, ಆಗಲಿಲ್ಲ. ಮಿಡ್ಲಲ್ಲಿ ಒಂದು ಸ್ವಲ್ಪ ಹೊತ್ತು ಮೇಲೆ ಹೋಗಿತ್ತು, ಮತ್ತೆ ಆಮೇಲೆ ಕೆಳಗೆ ಬರ್ತಾ ಇತ್ತು. ಇದಾದಮೇಲೆ ಕೆಳಗಡೆ ಒಂದು ಬಾಲ ಥರ ಕಟ್ತಾ ಇದ್ವಿ ನಾವು. ಅವಾಗೆಲ್ಲ ತುಂಬ ವರ್ಷ ಹಿಂದೆ ಬಿಟ್ಟೆ, ಚಿಕ್ಕವರಿದ್ದಾಗ. ಸರಿ ಅದನ್ನು ಟ್ರೈ ಮಾಡೋಣ ಅಂತ ಅನ್ನ ಎಲ್ಲ ಇತ್ತಲ್ವ, ಸೊ ಅದರಿಂದ ಕೂಡ ಟ್ರೈ ಮಾಡಿ ನೋಡಿದ್ವಿ, ಬಟ್ ಆಗಲಿಲ್ಲ. ಗಾಳಿಗೋಸ್ಕರ ವೇಟ್ ಮಾಡ್ತಾ. ಏನಕ್ಕೆ ವೇಟ್ ಮಾಡ್ತಿರೋದು? ಗಾಳಿಗೋಸ್ಕರ. ಆಲ್ರೆಡಿ ಎಲ್ಲ ಹೋಗ್ತಾ ಇದೆ ನೋಡಿ. ಒಂದು ದಾರ ಬಿಡು, ದಾರ ಬಿಟ್ಕೊಂತ ಹೋಗು. ಲೆಂತ್ ಇದ್ರೆ ಏರ್ಬಿಡ್ತದೆ. ನೀವು ಹೋಗುತ್ತೆ ಅಪ್ಪನಿಂದ ಆಮೇಲೆ ಮುಂದಕ್ಕೆ ಬರ್ಬೋದು. ಹೋಯ್ತು. ದಾರ ಬಿಡು ಕಿರಣ್, ದಾರ ಬಿಡು. ಇಲ್ಲಿ ಗಾಳಿಪಟ ಬಿಡಕ ಇಷ್ಟು ಕಷ್ಟ. ಗಾಳಿ ಇದೆ, ಬಟ್ ಇದೆಲ್ಲ ದಾರ ಹೆಂಗೆಂಗೋ ಆಗ್ಬಿಟ್ಟಿದೆ. ಸೊ ಈ ಸರಿ ಸಂಕ್ರಾಂತಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನೆಲ್ಲ ಪ್ಲ್ಯಾನ್ ಮಾಡಿದ್ದು ಇದೇ ಥರನೇ, ಈ ಥರ ಒಂದು ಲೇಕ್ ಇರಬೇಕು, ಆ ಲೇಕ್ ಮುಂದೆ ನಾವು ಟೆಂಟ್ ಹಾಕ್ಕೊಂಡು ಮಸ್ತ್ ಊಟ ಮಾಡಬೇಕು, ಸಾಯಂಕಾಲ ಸನ್ಸೆಟ್ ಆಗೋ ಟೈಮಲ್ಲಿ ಟೀ ಕುಡಿಬೇಕು, ಈ ಥರ ಹಬ್ಬದ ಟೈಮಲ್ಲಿ ಗಾಳಿಪಟ ಬಿಡಬೇಕು ಅಂತೆಲ್ಲ ಅಂತ ಇದೆ. ಕಿರಣ್ ಅದೇ ಥರ ಸೇಮ್ ಲೊಕೇಶನ್ ನೋಡಿದ್ದಾರೆ. ನಾನು ಅವ್ರಿಗೆ ಹೇಗೆ ಹೇಳಿದ್ದೆ ಅದು ಹುಡುಕಿದ್ದಾರೆ. ಪಾಪ ನಂಗೆ ಫುಲ್ ಖುಷಿ ಆಗಿಬಿಡ್ತು. ನಾನು ಇದೇ ಥರ ನನ್ನ ಮೈಂಡಲ್ಲಿತ್ತು, ಇದೇ ಥರ ಬೇಕಿತ್ತು ಲೊಕೇಶನ್ ಅಂತ. ಸೊ ಅದೇ ಥರ ಹುಡುಕಿದ್ದಾರೆ. ಪರ್ಫೆಕ್ಟ್ ಆಗಿತ್ತು. ಒಳ್ಳೆ ಫ್ಯಾಮ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಬಂದರೆ. ಇನ್ನು ಗಾಳಿಪಟ ಬಿಡೋದಕ್ಕೆ ನಮ್ಮದು ಫುಲ್ ಸರ್ಕಸ್ ನಡೀತಾನೆ ಇತ್ತು, ಬಟ್ ಆದ್ರೂ ಅದು ಮೇಲೆವರೆಗೂ ಹೋಗ್ತಾ ಇತ್ತು ಮತ್ತೆ ಬೀಳ್ತಾ ಇತ್ತು. ಬೇರೆ ಜನ ಅದೆಲ್ಲ ನೋಡ್ತಾ ಇದ್ವಿ, ಅದೆಲ್ಲ ತುಂಬ ಚೆನ್ನಾಗಿ ಹಾರ್ತಾ ಇತ್ತು. ಅದೇನೋ ಗೊತ್ತಿಲ್ಲ, ಅವ್ರು ಮೊದಲಿಂದನೂ ಬಿಡ್ತಾ ಇದ್ರು ಏನೋ, ಅಥವಾ ಗಾಳಿ ಪ್ರಾಬ್ಲಮ್ ಇತ್ತು ಅಥವಾ ಗಾಳಿಪಟದ್ದೇ ಪ್ರಾಬ್ಲಮ್ ಇತ್ತು, ಏನೂ ಅರ್ಥನೇ ಆಗ್ತಾ ಇರಲಿಲ್ಲ. ಯಾಕಂದರೆ ತುಂಬ ಗ್ಯಾಪ್ ಆಗಿಬಿಟ್ಟಿತ್ತು. ನನಗಂತೂ ಐಡಿಯಾನೇ ಇರಲಿಲ್ಲ ಅದು ಯಾವ ಥರ ಮಾಡಬೇಕು ಅಂತ. ಕಿರಣ್ಗೂ ಕೂಡ ಅಷ್ಟು ಇರಲಿಲ್ಲ, ಬಟ್ ಹೆಂಗೂ ಟ್ರೈ ಮಾಡ್ತಾ ಇದ್ವಿ, ಆದ್ರೂ ಹೋಗುತ್ತೇನೋ ಅಂತ. ಸೊ ಅಷ್ಟೇ, ಇಷ್ಟು ಸ್ವಲ್ಪ ಮೇಲೆ ಹೋಗ್ತಾಯಿತ್ತು ಮತ್ತೆ ಬಂದೆ ಬಿದ್ದು ಹೋಗ್ತಾಯಿತ್ತು, ಆ ಥರ ಆಗ್ತಾಯಿತ್ತು. ಪಟ ಅವಾಗಿಂದ ಆರ್ಸಕ್ಕೆ ಟ್ರೈ ಮಾಡತ್ತೀವಿ, ಆಗವಲ್ತು. ಅದಕ್ಕೆ ನಮ್ಮ ದೊಡ್ಡಮ್ಮ ಅಲ್ಲಿ ನ್ಯೂಸ್ ಪೇಪರ್ ಕಟ್ ಮಾಡಿ ಅದಕ್ಕೆ ಅನ್ನ ಇದೆಯಲ್ಲ, ಅನ್ನದಿಂದ ಅನ್ಸಿ ಬಾಲ ಮಾಡ್ತಾ ಇದ್ದಾರೆ. ಅಲ್ಲಿ ಅನ್ಸಕ್ ಬೇಕಲ್ಲ? ಹೌದು, ಈ ಸ್ವಲ್ಪ ಅನ್ನ ಅನ್ಸಿ ಅಲ್ಲೆಲ್ಲಿದೆ ಬಂತು ಬಾಲ. ಆಲ್ರೆಡಿ ನಮ್ಮ ತಾತ ಫಸ್ಟ್, ನಮ್ ದೊಡ್ಡಪ್ಪ ಆಲ್ರೆಡಿ ಹಚ್ಚಿಬಿಟ್ಟಾರ ಅವ್ರ ತಾತ. ಅನ್ನ ಅನ್ಸಕ್ ಇದು ಉದ್ದಾದ್ರೂ ಪರವಾಗಿಲ್ಲ ಅನ್ಸ. ಉದ್ದ ಇರ್ಬೋದಾ? ಇವು ಈ ಕಡೆ ಬಾ. ಅಯ್ಯೋ ದಾರ ತಗೊಂಬ, ಅದನ್ನ ದಾರದ ಕುಟ್ಟಿದ್ದೀರ ಎಲ್ಲಿಟ್ಟಿದ್ಯಾ ತಗೊಂಬ. ಅಲ್ಲಿ ತನು ಹತ್ರ ಇಲ್ಲ. ಇನ್ನೇನು ಸನ್ಸೆಟ್ ಆಗೋ ಟೈಮ್ ಆಯ್ತು. ಯಾರೋ ನೋಡಿ ಅಲ್ಲಿ ಹೋಗ್ಬಿಟ್ಟು ಹಾಕೊಂಡಿದ್ದಾರೆ. ಒಂದು ಆ ಸ್ಪಾಟ್ಗೆ ಹೋಗ್ಬೇಕಲ್ಲ, ಈ ಥರ ಅದೆಷ್ಟು ಚೆನ್ನಾಗಿದೆ ನೋಡಿ ಸ್ಪಾಟ್.
ಕಿರಣ್ ಅಲ್ಲೇ ಹೋಗೋಣ ಅಂತಿದ್ರು ಬಟ್ ಸಿರಿ ಸ್ವಲ್ಪ ದಾರಿ ಬೇಕು. ನೋಡಿ ನಮ್ಮ ಮಂಜು ಮಲ್ಕೊಂಡ್ಬಿಟ್ಟಿದ್ದಾನೆ ತಣ್ಣಗ. ಫೈನಲಿ ನಮ್ಮ ಗಾಳಿಪಟಕ್ಕೆ ಬಾಲ ಬಂದೈತೆ. ಜಗ್ಗನಕ್ಕ ಜಗ್ಗನಕ್ಕ ಹೋಗವಲ್ತು. ಅಲ್ಲಿ ನಮ್ ಸಿರಿದು ಫೋಟೋ ಶೂಟ್ ಫುಲ್. ನಮ್ ತಮ್ಮ ಮಕ್ಕಂಡೇ ಬಿಟ್ಟ ನೀವ್ ಹೆಂಗಾರ ಮಾಡ್ಕೇರಿ ಅಂತ. ಫೋನಲ್ಲಿ ಮಾತಾಡ್ಕೊಂಡು ಮಕ್ಕೊಂಬಿಟ್ಟ ಅಂತಂಡು. ಎಷ್ಟು ಟೇಕ್ ಆಯ್ತು ಗೊತ್ತಾ ಇವ್ರದ್ದು. ಇಲ್ಲಿ ರೀಲ್ ಮಾಡಾಕತ್ತೀವಿ. ಯಪ್ಪ ಇವ್ ಅಕ್ಕ ತಂಗಿಯರಿಗೆ ರೆಡಿ ಮಾಡೋಷ್ಟಿಗೆ ರೆಡಿ. ಏನ್ ಹೇಳ್ಬೇಕು ನಾವು? ದೊಡ್ಡಪ್ಪ ಇಲ್ಲಿ ಕಮೆಂಟ್ಸ್. ಅಮ್ಮ ಸರಿ ಹೆಂಗ್ ಹೇಳ್ಕೊಡು ಸ್ಟೆಪ್ ಅವ್ರಿಗೆ. ಅದೇ ಎಳ್ಳು ಬೆಲ್ಲ ಅದೇ ಮತ್ತೆ ಹಾಡು ಹೇಳ್ಕೊಂಡ್ ಬಂದ್ಬಿಡ್ರಿ. ತಿಂದು ಅಲ್ಲ ಹೇಳ್ಬೇಕು, ಎಲ್ಲೂ ಬೆಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೆ. ಹಾಗೆ ಒಂದು ರೀಲ್ ಕೂಡ ಮಾಡಿದ್ವಿ. ಆ್ಯಕ್ಚುಲಿ ಮಾಡೋದು ಐಡಿಯಾ ಇರಲಿಲ್ಲ, ಬಟ್ ಲಾಸ್ಟ್ ಆಮೇಲೆ ಅನಿಸ್ತು ಸರಿ ಸಂಕ್ರಾಂತಿ ಹಬ್ಬದ ದಿನ ಎಷ್ಟು ಚೆನ್ನಾಗಿದೆ ಇಲ್ಲಿ ಒಂದು ರೀಲ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲರನ್ನೂ ಕರೆದು ಒಂದೊಂದು ಸ್ಟೆಪ್ ಎಲ್ಲ ಹಾಕಿ ಮಾಡಿದ್ದು. ನಮ್ಮ ದೊಡ್ಡಪ್ಪ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಅವಾಗೆಲ್ಲ ಅವರು ನಾಟಕ ಎಲ್ಲ ಮಾಡ್ತಾಯಿದ್ರು, ಸೊ ಹಾಗಾಗಿ ಒಳ್ಳೆ ಎಕ್ಸ್ಪ್ರೆಷನ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟರು. ತುಂಬ ಚೆನ್ನಾಗಾಯಿತು ಮಾತ್ರ. ಕಿರಣ್ ಇವಾಗ ಟೀ ಮಾಡೋಕ್ಕೆ ಎಲ್ಲ ಸೆಟಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರೋ ಅಡುಗೆ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ. ಇಲ್ಲೆಲ್ಲ ಇಟ್ಟು ಏನ ಓಯ್ ಮೇಡಮ್ ಅದಂತೂ ಕೈಗೆ ಸಿಕ್ತಿಲ್ಲ. ನಮ್ದಂತೂ ಹೋಗವಲ್ತೆ ಅದಕ್ಕೇನು ಇಲ್ಲ. ಎಷ್ಟೊಂದು ಜನದ ಆರಿಸ್ತಾ ಇದ್ದಾರೆ, ಏನಕ್ಕೆ ನಮ್ದು ಹೋಗ್ತಾ ಇಲ್ಲ ಗೊತ್ತಿಲ್ಲ. ಇವಾಗ ಟೀ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀವಿ. ಎಲ್ಲಾದರೂ ಈ ಥರ ಆಚೆ ಹೋಗ್ತಾ ಇದ್ದೀವಿ ಎಲ್ಲ ಮಾಡ್ತಾ ಇದ್ದೀವಿ ಅಂದರೆ ಏನಾದರೂ ಒಂದು ಮರ್ತೋಗಿರ್ತೀವಿ. ಈಗಲೂ ಅಷ್ಟೇ ಟೀ ಮಾಡೋಣ ಅಂತ ಎಲ್ಲ ತೊಗೊಂಡು ಹೋಗಿದ್ದೀವಿ, ಆದರೆ ಟೀ ಸೋಸೋದಕ್ಕೆ ಫಿಲ್ಟರ್ ಮಾಡೋದು ತೊಗೊಂಡೇ ಹೋಗಿಲ್ಲ. ಸೊ ಆಮೇಲೆ ಅಂತೂ ಫನ್ನಿ ಅನಿಸ್ತು. ಟೀ ಎಲ್ಲ ಮಾಡೋಕೆ ಇಟ್ಮೇಲೆ ಆಮೇಲೆ ಫ್ಲ್ಯಾಶ್ ಆಗಿದೆ ಅದಿಲ್ಲ ಅಂತ. ಕುಡಿತಿದ್ದಾರೆ 3 ಮಕ್ಕಳು. ಕುಡಿಯಮ್ಮ. ಹೊಸ ಗ್ಲಾಸ್ ಯಾವ್ದಿರುತ್ತೆ ಅದ್ರಾಗ ಬೇಕಲ್ಲ ನಿನಗೆ. ಒಂದೇ ಯಾವಾಗ ಇರ್ಬೇಕಿತ್ತು. ಸೊ ನಾವ್ ಎಂತ ಶಾಣ್ಯರಂದ್ರ ಟೀ ಮಾಡಕ್ ಎಲ್ಲ ತಂದೀವಿ, ಟೀ ಸೋಸ ತಂದಿಲ್ಲ. ಕಿರಣ್ ಏನೋ ಒಂದು ಐಡಿಯಾ ಕೊಡ್ತಿದ್ದಾರೆ. ಏನ್ ಐಡಿಯಾ? ಟೀ ಕಾಯಿಸ್ಬೇಕಂತ, ಆಮೇಲೆ ಹಂಗೆ ಬಿಟ್ರೆ ಎಲ್ಲ ಟೀ ಪೌಡ್ರ್ ಕೆಳಗೆ ಬಂದಿರುತ್ತಂತ. ಚೆನ್ನಾಗಿಲ್ಲ. ಚೆನ್ನಾಗಿರುತ್ತೆ. ಓಕೆ, ಈ ಬಟ್ಟೆ ಗಿಟ್ಟೆ ಸೋಸೋದಕ್ಕಿಂತ ಅದು ಬೆಟರ್ ಅನ್ಸುತ್ತೆ. ಹೌದಾ? ಕೆಳಗೆ ಸೆಟ್ಲ್ ಆಗುತ್ತೆ, ಆಮೇಲೆ ಮೇಲೆ ತೆಕ್ಕೋಬಹುದು ಅಷ್ಟೇ. ಕಬ್ಬು ತಿನ್ನಾಗತ್ತೀವಿ. ನೋಡಮ್ಮ ಕಾಫಿ ಕುಡಿದ್ರು. ಕಾಫಿ ಪೌಡರ್ ಇತ್ತು ಇಲ್ಲಿ. ಶುಗರ್. ಸೊ ಕಿರಣ್ ಇಲ್ಲಿ ಟೀ ಮಾಡ್ತಾ ಇದ್ದಾರೆ. ಹಾಯ್ ಕಿರಣ್. ಟೀ ಮಾಡಕ್ಕೆ ಎಲ್ಲ ತಂದಿದ್ದೀವಿ, ಆದರೆ ಬೇಕಾಗಿದ್ದೆ ತಂದಿಲ್ಲ. ಏನು? ಚಾಪುಡಿ ಅಲ್ಲ, ಚಾ ಸೋಸೋದು. ಜರಡಿ ಚಾ ಸೋಸೋದು ಫಿಲ್ಟರ್ ಮಾಡಕ್ ತಂದೇ ಇಲ್ಲ. ಸನ್ಸೆಟ್ ಆಗೋ ಟೈಮ್ ಆಯ್ತು. ಮಸ್ತ್ ಚಾ ಕುಡಿದ್ವಿ. ಥ್ಯಾಂಕ್ಸ್ ಕಿರಣ್, ಥ್ಯಾಂಕ್ಸ್ ಫಾರ್ ದ ನೈಸ್ ಟೀ. ಸಖತ್ತಾಗಿತ್ತು. ಕ್ರೆಡಿಟ್ ಗೋಸ್ ಟು ಕಿರಣ್. ಇಲ್ಲಿ ನೋಡಿ, ಇಲ್ಲಿ ನೋಡಿ ಸುಬ್ಬ ಪಾಠ ಹಿಡ್ಕೊಂಡು ತಿರ್ಗಾಕತ್ತ. ಬ್ರಷ್ ತೊಗೊಂಡು ಕ್ಲೀನ್ ಮಾಡತ್ತಾರ. ಚಾಪಿಗೆ ಅಂಟಲ್ಲ. ಹೌದು. ಸೊ ಟೈಮ್ ಯಾವ ಥರ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಟೈಮ್ ಲ್ಯಾಬ್ಸ್ ಇಟ್ಟಿದ್ದು ಒಳ್ಳೆ ಕೆಲಸನಾಯಿತು. ಕಿರಣ್ ಇಟ್ಬಿಟ್ಟಿದ್ರು, ಅದು ಸನ್ಸೆಟ್ ಆಗೋದು ಕ್ಯಾಪ್ಚರ್ ಮಾಡಬೇಕು ಅಂತ. ಎಷ್ಟು ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಸನ್ಸೆಟ್ ಆಗ್ತಾ ಇದೆ. ಒಂದು ಸ್ವಲ್ಪ ಹೊತ್ತಿಗೆ ಕಾಣಿಸೋದೇ ಇಲ್ಲ, ಫುಲ್ ಕತ್ಲೆ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲರೂ ಒಬ್ಬೊಬ್ಬರೇ ಹಂಗೆ ಹೋಗೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ಜನ ಇಲ್ಲಿ ಮೇ ಬಿ ಸ್ಟೇ ಕೂಡ ಮಾಡ್ತಾರೆ ಅಂತ ಕಾಣುತ್ತೆ, ಗೊತ್ತಿಲ್ಲ. ಆನ್ ದ ವೇ ಬರಬೇಕಾದ್ರೆ ಎಲಿಫೆಂಟ್ ಎಲ್ಲ ಇದೆ ಅಂತೆಲ್ಲ ಬೋರ್ಡೆಲ್ಲ ಹಾಕಿದ್ರು. ಸೊ ಎಷ್ಟು ಸೇಫ್ ಏನೋ ಗೊತ್ತಿಲ್ಲ ಸ್ಟೇ ಮಾಡೋದು, ಬಟ್ ನಾವಂತೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ.
ಏನಮ್ಮ ಇವ ಬೇಡ ಬಿಡು ಇಷ್ಟೇ ಸಾಕು ಸಾಕು ಒಂದು ಸ್ವಲ್ಪ ಹೊತ್ತು. ಪೇಪರ್ ಯಾವ ಲೇ ಜಾಸ್ತಿ ಯಾವ ಟಿಶ್ಯೂ ಪೇಪರ್ ಕಡ್ಡಿ ಜಾಸ್ತಿ ಸಿಗ್ತಾವೆ. ನನಗಲ್ಲಿ ಅಡ್ಡಾಡ್ಕೊಂಡು ಕೆಳಗೆ ಬಿದ್ದಿದ್ದು. ಟೀ ಎಲ್ಲ ಕುಡ್ವಿ, ಇನ್ನೇನು ಸನ್ಸೆಟ್ ಕೂಡ ಆಗ್ತಾ ಇತ್ತು. ಹಾಗೆ ಏನೇನು ಓಡೋಣ ಅನ್ಕೊಂಡ್ವಿ. ಅಷ್ಟೊತ್ತಿಗೆ ಮುಂಚೆ ಕ್ಯಾಂಪ್ ಫೈರ್ ಹಾಕೋಣ ಅಂತ ಶೋಭಾ ನೆನಪು ಮಾಡಿದ್ಲು ಅಕ್ಕ. ಸರಿ ಅದು ಕೂಡ ಮಾಡಿಬಿಡೋಣ, ಯಾಕಂದರೆ ಎಷ್ಟೋ ಜನ ಇಲ್ಲೆಲ್ಲ ಮಾಡಿದ್ದಾರೆ ಕಾಣಿದ್ರೆ. ಎಲ್ಲ ಕಡ್ಡಿ ಕೂಡ ಅಲ್ಲೇ ಎಲ್ಲ ಬಿದ್ದಿತ್ತು, ಮ್ಯಾಚ್ ಬಾಕ್ಸ್ ಕೂಡ ಇತ್ತು. ಸರಿ ಇದೊಂದು ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ಹೋಗಿ ತೊಗೊಂಬಂದು ಎಲ್ಲ ಹಚ್ಕೊಂಡು ಮಾಡಿದ್ದು. ಒಂಥರ ಚೆಂದ ಇತ್ತು. ಕೆರೋಸಿನ್ ಸ್ವಲ್ಪ ತೊಗೊಂಬಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಉರಿತಾ ಇತ್ತು. ಬಟ್ ಎಷ್ಟಾಗುತ್ತೋ ಅಷ್ಟು ಒಂದು 5 ಮಿನಿಟ್ಸ್ ಏನೋ ಅಷ್ಟೇ ಬಂದಿದ್ದು. ಸೊ ಅಷ್ಟೊತ್ತವರೆಗೂ ಇದ್ದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಟರ್ನ್ ಹೊರಟ್ವಿ. ಬಟ್ ತುಂಬ ಚೆನ್ನಾಗಿತ್ತು. ಇದು ಬಂದು ಲೇಕ್ ತಮಿಳ್ನಾಡಲ್ಲಿರೋದು, ವನಮಾ ಲೇಕ್ ಅಂತ. ನಾನು ಕಿರಣ್ಗೆ ಯಾವಾಗಲೂ ಹೇಳ್ತಾ ಇದ್ದೆ ಈ ಥರ ನನಗೆ ಒಂದು ಪ್ಲೇಸಿಗೆ ನೋಡು ಅಂತ. ಸೊ ಅದು ತುಂಬ ದಿನ ಅನ್ಕೊತಾ ಇದ್ದೀವಿ ನಾವು ಈ ಥರ ಹೋಗಿ ಟೆಂಟ್ ಹಾಕಿ ಈ ಥರ ನಿಯರ್ ಬೈ ಇರೋ ಪ್ಲೇಸಲ್ಲಿ ಹೋಗೋಣ, ಲೇಕ್ ಇರೋ ಕಡೆ ಅಂತ. ಕಿರಣು ತುಂಬ ಹುಡುಕ್ತಾ ಇದ್ರು. ಬಟ್ ಈ ಸರಿ ಹೆಂಗೆ ಹುಡುಕಿದವ್ರೆ ಏನೋ ಮ್ಯಾಪಲ್ಲಿ ಹೋಗ್ಬಿಟ್ಟು ಎಲ್ಲ ಹುಡುಕಿ ಲೇಕ್ ಎಲ್ಲಾದರೂ ಇದೆಯಾ ಅಂತ ಮ್ಯಾಪಲ್ಲಿ ಕೂತ್ಕೊಂಡು ಹುಡುಕಿ ಫೈನಲಿ ನನಗೆ ಹೇಳಿದ್ದಾರೆ, ಸರಿ ಈ ಸರಿ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ, ನಿಂಗೆ ಇಷ್ಟ ಆಗುತ್ತೆ ಹೋಗೋಣ ಅಂತ. ಸಂಕ್ರಾಂತಿ ಹಬ್ಬದ ದಿನ ಹೋದರೆ ಎಲ್ಲರೂ ಇರ್ತಾರೆ, ಸೊ ಒಟ್ಟಿಗೆ ಬುತ್ತಿ ಕಟ್ಕೊಂಡು ತಿನ್ನೋಕ್ಕಾಗುತ್ತೆ ಅಂತ. ಸೊ ಈ ಪ್ಲೇಸ್ಗೆ ಹೋಗಿ ಬಂದಿದ್ದು. ರಿವ್ಯೂ ಕೂಡ ತುಂಬ ಚೆನ್ನಾಗಿದೆ. ಬಟ್ ಸ್ವಲ್ಪ ಏನು ಅಂದರೆ ಅಲ್ಲಂದರೆ ಎಲ್ಲ ಬಂದು ಅಲ್ಲೆಲ್ಲ ಅಲ್ಲೇ ಎಷ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಎಲ್ಲ ಬಂದು ಯಾರ್ಯಾರು ಅಲ್ಲಿ ಟೆಂಟ್ ಹಾಕಿ ಇರ್ತಾರೋ ಎಲ್ಲ ಏನೇನು ಅಡುಗೆ ಮಾಡ್ಕೊಳ್ಳಿ ಎಲ್ಲ ಮಾಡಲಿ. ಬಟ್ ಅದನ್ನು ವಾಪಸ್ ತೊಗೊಂಡು ಹೋದರೆ ಬೆಟರ್ ಅಂತ ನನಗನ್ಸುತ್ತೆ. ಎಲ್ಲ ಕಡೆ ಹಂಗಂಗೆ ಎಸ್ದಾಡಿ ಹೋಗ್ಬಿಟ್ಟಿದ್ರು. ಸೊ ಅದೊಂದು ಅಷ್ಟೇ ಇಲ್ಲ. ಬಟ್ ನೀಟಾಗಿ ತುಂಬ ಚೆನ್ನಾಗಿ ಇನ್ನೂ ಮೇಂಟೈನ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ಹಂಗೆ ಬ್ಯಾಂಗ್ಳೂರಿಂದ ನಾವು ಈ ಪ್ಲೇಸಿಗೆ ಬರೋವರೆಗೂ ಕೂಡ ತುಂಬ ಒಂದು ಹಳ್ಳಿ ವಾತಾವರಣ ನಾವು ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು ಈ ಜಾಗಕ್ಕೆ. ಇಲ್ಲಿ ಮಾಡಲ್ಲ, ಇಲ್ಲಿ ಮಾಡ ಅಲ್ಲಿ ಮಾಡ ಒಂದು ಕೊಡು. ಈ ಹೋಗಮ್ಮ. ಸೊ ಇನ್ನು ಒಂದಷ್ಟು ಸಾಂಗ್ಸ್ ಎಲ್ಲ ಹಾಕಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಓಡ್ತಾ ಇದ್ವಿ. ಏನೋ ಒಬ್ಬಳೊಬ್ಳೆ ಇದ್ದಾಗ ಡ್ಯಾನ್ಸ್ ಮಾಡ್ತಾ ಇದ್ಲು. ನಾನು ಯಾವಾಗ ಕರೆದು ಬಾ ಮಾಡು ಅಂದರೆ ಮಾಡೋದೇ ಇಲ್ಲ. ಸೊ ಇನ್ನು ಆಯಿತು, ಇದು ಪ್ಲೇಸ್ ಒಂದು ಫಿಕ್ಸ್. ಯಾವಾಗಾದರೂ ಆರಾಮ ಬೋರ್ ಆದಾಗ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಬೇಕು, ಟೆಂಟ್ ಹಾಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೇಕಂದಾಗ ಬರ್ಬೋದು. ಒಂದೂವರೆ ಗಂಟೆ ಮ್ಯಾಕ್ಸಿಮಮ್ 1 ಗಂಟೆ ಆಗುತ್ತೆ ಬ್ಯಾಂಗ್ಳೂರಿಂದ ಈ ಪ್ಲೇಸಿಗೆ ಬರಬೇಕಂದ್ರೆ. ಸೊ ನಮ್ಗೆ ಇದೊಂದು ಚೆನ್ನಾಗಿದೆ. ಇವಾಗ ನೆಕ್ಸ್ಟ್ ಟೈಮ್ ಕೂಡ ಇನ್ನೊಂದ್ಸರಿ ಬರೋಣ ಅಂತಲೂ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನೂ ಸ್ವಲ್ಪ ಬೇಗನೆ ರಿಟರ್ನ್ ಓಡ್ತಾ ಇದ್ವಿ, ಯಾಕಂದರೆ ಇವರು ಕೂಡ ಎಲ್ಲ ಬೇಗ ಹೋಗ್ಬೇಕಿತ್ತು. ಆ ಕಡೆ ಸೈಡೆಲ್ಲ ಸ್ವಲ್ಪ ದೂರ ಟ್ರಾವೆಲ್ ಕೂಡ ಇತ್ತು. ಇನ್ನು ಸಿರಿ ಕೂಡ ಕರ್ಕೊಂಬಂದಿದ್ವಲ್ಲ, 9ನೇ ತಿಂಗಳು ಹೆಂಗಿರುತ್ತೆ ಏನು ಅದು. ಅವಳಿಗೆ ಫಸ್ಟ್ ಬರೋಕ್ಕಿನ್ನೂ ಸ್ವಲ್ಪ ಹೋಗೋದಾ ಬೇಡ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇದ್ವಿ. ಸರಿ ನೋಡೋಣ ಬಿಡು, ಏನಾಗಲ್ಲ, ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಬಂದಿದ್ದು. ಊಟ ಮಾಡೇ ಇಲ್ಲ ಸರಿ ಕಾರ್ ಮೇಲೆ ಇಟ್ಟಿದ್ದೆ, ತಂದಿದ್ದೆ ನಾನು. ಯಾನಾಗಂತೂ ಕಡಲೆ ಇಷ್ಟ ಆಗ್ಬಿಟ್ಟಿದೆ, ಆ ಕೈಯಲ್ಲೇ ಇಟ್ಕೊಂಡು ತಿನ್ಕೋತಾ ಇದ್ಲು. ಇನ್ನು ಅಷ್ಟೇ ರಿಟರ್ನ್ ನೋಡ್ತಾ ಇದ್ವಿ. ಅವಳಿಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು, ಸರಿಯಾಗಿ ನಿದ್ದೆ ಕೂಡ ಆಗಿರಲಿಲ್ಲ. ಇನ್ನು ಮನೆಗೆ ಹೋಗೋಷ್ಟಕ್ಕೆ ರಾತ್ರಿ ಒಂದು 7 ಗಂಟೆ 7:15 ಹಂಗೆ ಆಗ್ಬಿಟ್ಟಿತ್ತು. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಒನ್ಸ್ ಅಗೇನ್ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಸಂಕ್ರಾಂತಿ ಆದಮೇಲೆ ಬರುತ್ತೆ ಅಂತ ಗೊತ್ತು. ಸೊ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನು ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.